ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. 10 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳ ಗ್ರಾಜ್ಯುಯೇಷನ್ ಸೆರೆಮನಿ ಕಾರ್ಯಕ್ರಮ ಒಂದು ಮಾಯಾಲೋಕವನ್ನೇ ಸೃಷ್ಟಿ ಮಾಡಿತ್ತಂತೆ. ಸಾಂಸ್ಕೃತಿಕ ಕಲರವಾಯಿತು, ವಿದ್ಯಾರ್ಥಿಗಳ ಸಂಭ್ರಮ ಸಡಗರಾಯಿತು. ಇನ್ನೊಂದು ಕಡೆ ಸಂಭ್ರಮದಲ್ಲಿ ಗಣ್ಯಾತಿ ಗಣ್ಯರ ದಂಡು ಕೂಡ ಭಾಗಿಯಾಗಿತ್ತು. ಹೆಂಗಿತ್ತು ಆ ಸಂಭ್ರಮದ ಕ್ಷಣಗಳು? ಆ ಕುರಿತ ಒಂದು ಝಲಕ್, ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜಗಮಗಿಸೋ ವೇದಿಕೆ, ಆ ವೇದಿಕೆ ಮೇಲೆ ವಿದ್ಯಾರ್ಥಿಗಳ ನೃತ್ಯ. ವಿದ್ಯೆ ಬುದ್ಧಿ ಕೊಡುವ ಗಣೇಶನ ಆರಾಧನೆ, ವಿಘ್ನೇಶ್ವರನಿಗೆ ಸ್ಮರಣೆ. ಒಂದಕ್ಕಿಂತ ಒಂದು ಅದ್ಭುತ ವಿದ್ಯಾರ್ಥಿಗಳ ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಮನಸೂರೆಕೊಂಡವು. ಇಂತಹ ಸಿಹಿ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಕುಂಬಳಗೋಡಿನಲ್ಲಿರುವ ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್. ಈ ಸಂತಸದ ಕ್ಷಣಕ್ಕೆ ಕಾರಣ ಗ್ರೇಡ್ 10 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳ ಗ್ರಾಜ್ಯುಯೇಷನ್ ಸೆರೆಮನಿ ಕಾರ್ಯಕ್ರಮ. ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಪ್ರಸಿದ್ಧಿ ಪಡೆದಿರುವ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಯ ಈ ರೆಸಿಡೆನ್ಷಿಯಲ್ ಸ್ಕೂಲ್ನ ಆಡಿಟೋರಿಯಂನಲ್ಲಿ ಒಂದು ಲೋಕವೇ ಸೃಷ್ಟಿಯಾಗಿತ್ತು. ಆದಿಚುಂಚನಗಿರಿ ಮಠಾಧೀಶರು ಹಾಗೂ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು ಆಗಿರೋ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಬಿಜಿಎಸ್ ಮತ್ತು ಎಸ್ಜೆಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂಡ್ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಇವರ ಸಾನ್ನಿಧ್ಯದಲ್ಲಿ ನಡೆದ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು. ಸನ್ಮಾರ್ಗ ತೋರುವ ಗುರುಗಳಿಗೆ ಜ್ಯೋತಿ ಬೆಳಗುವ ಮೂಲಕ ಆಶೀರ್ವಚನ ಪಡೆದರು. If you are going to invest absolutely your entire energy, at the end of the day, you are going to come out with a great successful personality. Most of the times what will happen, we dream and we sleep without working. If you don't perform the duty to realize your dream, no matter how many dreams you are going to dream, dream is going to be remained as a dream. ವರ್ಷವಿಡೀ ಆಟ ಪಾಠದಲ್ಲಿ ತೊಡಗಿ ಪರೀಕ್ಷೆಗೆ ರೆಡಿಯಾಗಿರುವ ವಿದ್ಯಾರ್ಥಿಗಳು ಅತಿಥಿಗಳ ಜೊತೆ ಸಂವಾದದಲ್ಲಿ ಭಾಗಿಯಾಗಿದ್ರು. ಇನ್ನು ನಮ್ಮ ಸಂಸ್ಥೆ ನಮ್ಮ ಹೆಮ್ಮೆ ಅಂತ ಹೇಳಿದ ವಿದ್ಯಾರ್ಥಿಗಳಿಗೆ ಪ್ರಕಾಶನಾಥ ಸ್ವಾಮೀಜಿ ಗುರಿ ಹಾಗೂ ಆ ಗುರಿ ಮುಟ್ಟಲು ಬೇಕಾದ ತಯಾರಿ ಬಗ್ಗೆ ಸಲಹೆ ನೀಡಿದ್ರು. ಮುಂಬರುವ ಪರೀಕ್ಷೆಯನ್ನು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಉತ್ತಮವಾಗಿ ಓದಿ ಮತ್ತು ಪರೀಕ್ಷೆ ಬರೆಯಿರಿ ಅಂತ ಧೈರ್ಯವನ್ನ ತುಂಬಿದ್ರು. ಈ ದಿನ ಬಿಜಿಎಸ್ IRS ಏನಿದೆ, ಇವತ್ತು ಗ್ರಾಜ್ಯುಯೇಷನ್ ಡೇ ಆಯಿತು. ಈ ಸಂಸ್ಥೆಯಲ್ಲಿ ಹಲವಾರು ದೇಶದ ಪ್ರತಿನಿಧಿಗಳು ಬಂದು ಭಾಗವಹಿಸಿದ್ರು, ಹಲವಾರು ದೇಶದ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ರು. ಈ ಕಾರ್ಯಕ್ರಮ ಏನು ಗ್ರಾಜ್ಯುಯೇಷನ್, ಒಂದು ಸ್ಕೂಲು KG to PG ಅಂತ ಏನು ಈ ಸಂಸ್ಥೆ ಕಟ್ಟಿದ್ದೀವಿ, ಈ ವಿದ್ಯಾರ್ಥಿಗಳು KG ಅಂದರೆ LKGಗೆ ಬಂದರೆ ಅಪ್ ಟು PUCವರೆಗೂ ಸಹ ಇಲ್ಲಿ ವ್ಯಾಸಂಗ ಮಾಡಿರ್ತಾರೆ. ಹಲವಾರು ದೇಶದ ಪ್ರತಿನಿಧಿಗಳು ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದೇ ವೇಳೆ ಸಮಾರಂಭದ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಗ್ಯಾರಂಟಿ ನ್ಯೂಸ್ನ ನಿರ್ದೇಶಕರು ಮತ್ತು COO ನಮ್ರತಾ ಶಿವಸ್ವಾಮಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದರು. ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣಗಳೇನು, ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್, ಬಿಜಿಎಸ್ನಲ್ಲಿ ಪಡೆಯುವ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದರ ಕಿವಿ ಮಾತು ಹೇಳಿದರು. So today is a moment to acknowledge the journey so far. I know this function is called a graduation ceremony. And in a way, this is true. You are graduating from one phase of school life to next phase of college life. And for that, you have to cross this important transition point called board examinations. What can I tell you? You are more aware, more informed and more exposed for ideas, careers and opportunities than we were at your age. Because we were in school, information was limited. We depended on textbooks, teachers, and maybe newspaper. Today, you
pocket. ಮತ್ತೊಂದು ವಿಶೇಷ ಅಂದರೆ 10 ಹಾಗೂ 12ನೇ ಗ್ರೇಡ್ನ ಒಟ್ಟು 221 ವಿದ್ಯಾರ್ಥಿಗಳ ಪೋಷಕರು ಈ ಕಲರ್ಫುಲ್ ಸಮಾರಂಭವನ್ನು ಕಣ್ತುಂಬಿಕೊಂಡಿದ್ದು. ಇದರ ಜೊತೆಗೆ ಕೆಎಎಸ್ ಅಧಿಕಾರಿ ವೆಂಕಟೇಶ್, ಟಿಸಿಎಸ್ ಟ್ರಾನ್ಸ್ಪೋರ್ಟೇಷನ್ ಡಿವಿಷನ್ನ ದಕ್ಷಿಣ ಭಾಗದ ಹೆಡ್ ಆಗಿ ಕೆಲಸ ಮಾಡಿದ ಇಂದ್ರನಿಲ್ ಚಟರ್ಜಿ, ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.